ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಪುಡಿ ಮಾಡಿ ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಪೌಡರ್ ಏನು ಯೂಸ್ ಮಾಡಬೇಕಂತ ಇಲ್ಲ, ಮನೆಯಲ್ಲೇ ಮಾಡ್ಬೋದು. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಚೆನ್ನನ್ನು ನಾನು ಮುಂಚಿನ ದಿವಸ ನೆನೆಸಿ ನೆಕ್ಸ್ಟ್ ಡೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಉಪ್ಪು ಹಾಕಿ ಸ್ವಲ್ಪ. ಈಗ ನೋಡಿ, 1 ಚಮಚದಷ್ಟು ಕೊತ್ತಂಬರಿ, 7 ಗುಂಟೂರು ಮೆಣಸು ಮತ್ತೊಂದು 2 ಉದ್ದ ಮೆಣಸು, ಬ್ಯಾಡಗಿ ಮೆಣಸು. ಇಲ್ಲಿ ಗೋಡಂಬಿ ಮತ್ತು ಉರಿಗಡಲೆ 1 ಚಮಚ ತಗೊಂಡಿದ್ದೇನೆ. ಕರಿಬೇವಿನ ಸೊಪ್ಪು, ಜೀರಿಗೆ 1 ಚಮಚ ಮತ್ತು ಮೆಂತೆ 1/4 ಚಮಚ ಮತ್ತು ಇದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ 1 ಚಮಚ ತಗೊಂಡಿದ್ದೇನೆ ಮತ್ತು ಅರ್ಧ ಚಮಚದಷ್ಟು ಪೆಪ್ಪರ್. ಇದೆಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಕೆಂಪಾಗಿ ಬರಬೇಕು. ಈ ಉದ್ದಿನಬೇಳೆ ಎಲ್ಲ ಘಮ ಬರಬೇಕು, ನಿಮಗೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, 1 ಸಣ್ಣ ಪೀಸ್ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, 2 ಲವಂಗ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಕೆಂಪಾಗಬೇಕು. ನೋಡಿ, ಕೆಂಪಾಗ್ತಾ ಬಂದಿದೆ ನೋಡಿ, ಕಲರ್ ನೋಡಿ. ಇದು ಕೆಂಪಾಗಿ ಹುರ್ಕೊಂಡ್ರೇ ಟೇಸ್ಟ್ ಫ್ಲೇವರ್ ಬರೋದು ನಿಮಗೆ. ಅದಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರ್ತದೆ. ಎಣ್ಣೆ ಹಾಕಬೇಕು ಸ್ವಲ್ಪ ಹುರ್ಕೊಳ್ಳುವಾಗ. ನೋಡಿ, 7 ಗಿಡ್ಡ ಮೆಣಸು ಬೇಕು. ಗಿಡ್ಡ ಮೆಣಸು ಸ್ವಲ್ಪ ಜಾಸ್ತಿ. ನೋಡಿ, ಸ್ವಲ್ಪ ಅರಶಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತೊಂದು ಸಣ್ಣ ಪೀಸ್ ಹುಳಿ. ನೋಡಿ, ಸಣ್ಣ ಪೀಸ್ ಹುಳಿ ಹಾಕ್ಕೊಳ್ತಾ ಇದ್ದೇನೆ. ಹುಳಿ ತುಂಬ ಆಗಲಿಕ್ಕಿಲ್ಲ, ಸ್ವಲ್ಪ ಹಾಕಬೇಕು. ನೋಡಿ, ಫೈನ್ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಮಸಾಲ ರೆಡಿಯಾಗಿದೆ. ನೋಡಿ, ಒಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಚಾಪ್ ಮಾಡಿದ ನೀರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಹಾಕಿ. ಇದು ಚೆನ್ನಾಗಿ ಬಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬೇಸೊಪ್ಪು ಇದ್ರೆ ಹಾಕಿ, ಫ್ಲೇವರ್ ಚೆನ್ನಾಗಿ ಬರ್ತದೆ. ತುಂಬ ಟೇಸ್ಟಾಗಿ ಬರ್ತದೆ ಫ್ರೆಂಡ್ಸ್ ಇದು ಚೆನ್ನ ಮಸಾಲ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಪೂರಿಗೆ ಚಪಾತಿಗೆ ಎಲ್ಲ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಇದು. ತುಂಬ ಟೇಸ್ಟ್ ಆಗ್ತದೆ. ನೋಡಿ, ಚಾಪ್ ಮಾಡಿ ಇಟ್ಕೊಂಡ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. 2 ಟೊಮೆಟೊ ತಗೊಂಡಿದ್ದೇನೆ ಚಾಪ್ ಮಾಡಿದ್ದು. ಚೆನ್ನಾಗಿ ಬಾಡಬೇಕು. ಕಾಯಿ ಮೆಣಸು ಇದ್ದರೆ 1-2 ಹಾಕಿ. ಕಾಯಿ ಮೆಣಸು, ಗ್ರೀನ್ ಚಿಲ್ಲಿ ಇದ್ದರೆ ಫ್ಲೇವರ್ಗೆ 1-2 ಹಾಕ್ಕೊಳ್ಬೋದು. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಮೊದಲು ಹಾಕಿದ್ದೆ ಫ್ರೆಂಡ್ಸ್. ಅದು ಹಾಕೋದು ಸ್ಕಿಪ್ ಆಗಿದೆ. ನೀರುಳ್ಳಿ ಹಾಕಿದ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೆ ನಾನು. ನೋಡಿ, ಇದು ಚೆನ್ನಾಗಿ ಬಾಡಬೇಕು. ಈಗ ಬೇಯಿಸಿಟ್ಟ ಕಾಬೂಲಿ ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 1/4 kg ಕಡಲೆ ತಗೊಂಡಿದ್ದೇನೆ ನಾನು. ಮುಂಚಿನ ದಿವಸ ನೆನೆಸಿಟ್ಟಿದ್ದೆ. ನೆಕ್ಸ್ಟ್ ಡೇ ಅದನ್ನು ಬೆಳಿಗ್ಗೆ ಉಪ್ಪು ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ ಇದು ಕಾಬೂಲಿ ಕಡಲೆ. ಚೆನ್ನ ಅಂತ ಹೇಳ್ತಾರೆ ಇದಕ್ಕೆ. ಈಗ ಮಸಾಲ ಹಾಕ್ಕೊಳ್ತಾ ಇದ್ದೇನೆ ನಾನು. ರುಬ್ಬಿಟ್ಟ ಮಸಾಲವನ್ನು ಹಾಕ್ಕೊಳ್ಬೇಕು. ನಿಮಗೆ ರುಬ್ಕೊಳ್ಳುವಾಗ ತೆಂಗಿನಕಾಯಿ ಬೇಕಿದ್ದರೆ ಸ್ವಲ್ಪ ಹಾಕ್ಬೋದು. 1-2 ಚಮಚದಷ್ಟು ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು. ತೆಂಗಿನಕಾಯಿ ಹಾಕಲಿಲ್ಲ ನಾನು. ಇದೇ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ. ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಮಸಾಲ ಕೂಡ ನಿಮಗೆ ತಿಕ್ಕಾಗಿ ಬರ್ತದೆ. ತೆಂಗಿನಕಾಯಿ ಹಾಕಿದರೆ ಇನ್ನೂ ಟೇಸ್ಟಾಗಿ ಬರ್ತದೆ. ಇದು ಇನ್ನು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಇದು ಬ್ಯಾಡಗಿ ಮೆಣಸು ಸ್ವಲ್ಪ ಕಮ್ಮಿ, 2 ಬ್ಯಾಡಗಿ ಮೆಣಸು ಹಾಕಿದ್ದೇನೆ ಅಷ್ಟೇ ನಾನು. ಮತ್ತು ಗುಂಟೂರು ಮೆಣಸು ಸ್ವಲ್ಪ ಜಾಸ್ತಿ ಮತ್ತು ಸ್ವಲ್ಪ ಪೆಪ್ಪರ್, ಅದರದ್ದೇ ಇದು ಖಾರ ಬರೋದು. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ನೀವು ಯಾವಾಗಲೂ ನಿಮ್ಮದು ಗ್ರೇವಿ ಉಂಟಲ್ಲ, ನೀವೆಷ್ಟು ಕುದಿಸ್ತೀರಿ ಅದರಲ್ಲಿ ನಿಮ್ಮ ಟೇಸ್ಟ್ ಬರ್ತದೆ. ಮಸಾಲ ಚೆನ್ನಾಗಿ ಕುದಿಬೇಕು. ಕುದಿದ್ರೇ ಅದರ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರೋದು. ಉಪ್ಪು ಎಲ್ಲ ನೋಡಿ ಹಾಕಿ, ರುಚಿಗೆ ಎಷ್ಟು ಉಪ್ಪು ನೋಡಬೇಕು ನೋಡಿ ಹಾಕಿ. ಫಸ್ಟ್ ನೀವು ಕಡಲೆ ಬೇಯುವಾಗ ಉಪ್ಪು ಹಾಕಿಡ್ತೀರಲ್ಲ, ಮತ್ತೆ ನೋಡಿ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ.
ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನೀವು ಕಡಲೆ ಬೇಯಿಸಿದ ನೀರಿಟ್ಟರೆ ಅದು ಕೂಡ ಇದಕ್ಕೆ ಹಾಕಬೇಕು. ಇದು ಮಾಡಬೇಡಿ, ಅಂದರೆ ತಿಕ್ಕಾಗಿ ಬರ್ತದೆ. ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ತಿಕ್ಕಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ ಚೆನ್ನ ಮಸಾಲ ರೆಡಿಯಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನ ಮಸಾಲ ಮನೆಯಲ್ಲೇ ಮಾಡ್ಬೋದು. ನಿಮಗೆ ಪೂರಿಗೆ ಮತ್ತು ಚಪಾತಿಗೆ, ಪರೋಟಕ್ಕೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ತುಂಬ ರುಚಿಯಾಗಿ ಬರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.